ಬಾಹ್ಯ ಬೆಂಬಲವನ್ನು ಕೊಡ್ತಾ ಇದ್ದೀರಿ ಮೇಡಮ್ ಬಿಜೆಪಿಗೆ, ಅಧಿಕೃತವಾಗಿ ಬಿಜೆಪಿ ಏನಾದ್ರು ಸೇರ್ತೀರಾ ಅಂತ? ಸೇರ್ಬೇಕಲ್ವಾ. ಈಗ MP ಟರ್ಮ್ ಮುಗಿದ ತಕ್ಷಣ ಖಂಡಿತ ಪಾರ್ಟಿ ಸೇರುವಂತ ಒಂದು ಇದಿದೆ. ಅದಕ್ಕೆ ಸರಿಯಾದ ಒಂದು ಟೈಮ್ ಬರಬೇಕಿದೆ. ಸೇರ್ತೀರಾ ಅಥವಾ ಮುಂದೆ? ನೋಡಿ, ಅದು ಪಾರ್ಟಿ ಡೈರೆಕ್ಟ್ ಮಾಡ್ಬೇಕು. ಈ ವಿಷಯದಲ್ಲಿ ಪಾರ್ಟಿ ಹ್ಯಾಸ್ ಟು ಗೈಡ್ ಮೀ ಯಾವ ರೀತಿ ಮಂಡ್ಯದಲ್ಲಿ ಜೆಡಿಎಸ್ ಪಟ್ಟು ಸಡಲಿಸ್ತಾ ಇಲ್ಲ, ನಮಗೆ ಬೇಕೇ ಬೇಕು ಅನ್ನೋ ರೀತಿಯಾದಂತ ಕ್ಲೈಮ್ ಅನ್ನ ಮಾಡ್ತಾ ಇದೆ. ಅಲ್ಲ, ಅದು ಸಹಜ ಅಲ್ವಾ. ಅವರ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದ್ರೆ ಅವರ ಮೊದಲಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದೇನು ಮಂಡ್ಯವನ್ನ ಅವರು ಈಸಿಯಾಗಿ ಬಿಟ್ಕೊಡೋ ಅಂತ ಕ್ಷೇತ್ರ ಏನು ಇರಲಿಲ್ಲ ಮೊದಲಿನಿಂದಾಗ್ಲೂ. ಮಂಡ್ಯ ಅನ್ನೋದು ಒಂದು ಸವಾಲಾಗೆ ಇತ್ತು ಬಿಕಾಸ್ ಆಫ್ ದಿಸ್ ಅಲಯನ್ಸ್. ಅದನ್ನ ಯಾವ ರೀತಿ ಒಂದು ಯಾರಿಗೂ ನೋಯಿಸ್ದಂಗೆನೆ ಯಾವ ರೀತಿ ಇದನ್ನ ಪರಿಹರಿಸಬೇಕು ಅನ್ನೋದು ಈಗ ಚರ್ಚೆ. ಒಂದ್ ವೇಳೆ ಈಗ ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಆಗಿರುವಂತಹ ಕಾರಣಕ್ಕಾಗಿ ಈಗಾಗಲೇ ಏನಂದ್ರೆ ಕುಮಾರಸ್ವಾಮಿ ಅವರು ಸಹಿತ ಮೊನ್ನೆ ಸಭೆಯನ್ನ ಮಾಡಿ 23ನೇ ತಾರೀಕಿನ ಅಧಿಕೃತವಾಗಿ ಘೋಷಣೆ ಮಾಡ್ತೀವಿ ಯಾರು ಅಭ್ಯರ್ಥಿ ಅನ್ನುವಂತ 25ಕ್ಕೆ ಅಧಿಕೃತವಾಗಿ ಘೋಷಣೆ ಮಾಡ್ತೀವಿ ಅಂದಿದ್ದಾರೆ. ಒಂದು ವೇಳೆ ಆ ರೀತಿ ಏನಾದ್ರು ಘೋಷಣೆ ಮಾಡಿದ್ರೆ ಸುಮಲತಾ ಅವರ ನಡೆ ಅವರಿಗೆ ಬೆಂಬಲವಾಗಿ ನಿಂತ್ಕೊಳ್ತೀರಾ? ಯಾಕಂದ್ರೆ ನಿಮ್ಮ ಪಕ್ಷವೇ ಅವ್ರ ಜೊತೆ ನಿಂತ್ಕೊಂಡಿರುವಂತಹ ಕಾರಣಕ್ಕೆ ಬೆಂಬಲವಾಗಿ ನಿಂತ್ಕೋತೀರಾ ಅಥವಾ ನಿಮ್ಮ ನಡೆ ಏನಿರುತ್ತೆ ಅಂತ? ಅಲ್ಲ, ಖಂಡಿತ ಈಗ ಪಕ್ಷದ ಜೊತೆಲಿ ಇದು ಈ ರೀತಿಯ ಒಂದು ಚರ್ಚೆ ಫಸ್ಟ್ ಟೈಮ್ ನಾನು ಮಾಡಿದ್ದು ಇವತ್ತೇನೆ. ಅದೂ ಹೈಕಮಾಂಡ್ ಇಂದ ನನಗೆ ಕರೆ ಬಂದಿದ್ದಕ್ಕೆ ನಾನು ಇವತ್ತು ಇಲ್ಲಿಗೆ ಬಂದಿರೋದು. ಮುಂದಿನ ದಿನಗಳಲ್ಲಿ ಪಕ್ಷ ನನ್ನನ್ನು ಯಾವ ರೀತಿ ಡೈರೆಕ್ಟ್ ಮಾಡ್ತಾರೆ ಅನ್ನೋದನ್ನು ನಾನು ಕಾದು ನೋಡಬೇಕಾಗತ್ತೆ. ಅದಕ್ಕಿಂತ ಮೊದಲನೇದಾಗಿ ನಾನು ನಾಳೆ ವಾಪಸ್ಸು ಹೋಗ್ತೀನಿ ಮಂಡ್ಯಾಗ. ಅಷ್ಟರೊಳಗೆ ಪಕ್ಷವನ್ನು ಎಲ್ಲ ಅಧಿಕೃತವಾಗಿ ನಿರ್ಧಾರವನ್ನು ಅನೌನ್ಸ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ಅನೌನ್ಸಿಂಗ್ ಆದಮೇಲೆ ನಾನು ಮಂಡ್ಯಕ್ಕೆ ಹೋಗಿ ಮೊದಲನೇದಾಗಿ ನನ್ನ ಸಪೋರ್ಟ್ಸ್ನ ಮೀಟ್ ಮಾಡಲೇಬೇಕಾಗತ್ತೆ.